ಎಲ್ಲ ಕಡೆ ಕೆಲಸ ಮಾಡಿರೋದ್ರಿಂದ ಗವರ್ನರ್ ಆಗಿಯೂ ಕೂಡ ದೇಶ ಸೇವೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಅತ್ಯುತ್ತಮ ರಾಜಕೀಯ ಧುರೀಣರು ಮತ್ತು ಪಾರ್ಲಿಮೆಂಟೇರಿಯನ್. ಅವರ ಸಾವು ನಮಗೆ ನೋವು ಮಾಡಿದೆ. ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಅಪಾರ ನಷ್ಟ ಆಗಿದೆ. ಅವರ ನೋವನ್ನು ಬಿಡಿಸುವಂಥ ಧೈರ್ಯವನ್ನು ಅವರ ಕುಟುಂಬಕ್ಕೆ ಕೊಡಲಿ ಮತ್ತು ಚಿರಶಾಂತಿ ಸಿಗಲಿ ಅಂತ ಹಾರೈಸ್ತೇನೆ. ಇದು ನೋಡಿ, ಈ ಫೋಟೋ ಇದೆಯಲ್ಲ, ಈ ಫೋಟೋದಲ್ಲಿ ಆ ಸೈಡಲ್ಲಿರುವ ಈ ಬಾಲಕ, 2 ವರ್ಷದ ಬಾಲಕ ಎಸ್ ಎಂ ಕೃಷ್ಣ ತಂದೆಯವರ ಜೊತೆ ಮಹಾತ್ಮ ಗಾಂಧೀಜಿಯವರನ್ನು ತಂದೆಯವರು ಕರ್ಕೊಂಬಂದಿರ್ತಾರಂತೆ. ಅವರನ್ನು ಕರ್ಕೊಂಬಂದಿರ್ತಾರೆ ಮಹಾತ್ಮ ಗಾಂಧೀಜಿಯವರನ್ನು ಭೇಟಿ ಮಾಡಿಸೋದಕ್ಕೆ. ಆ ಪುಟ್ಟ ಮಗು, ಟೋಪಿ ಹಾಕದ ಮಗು ಅಲ್ಲ, ಆ ಪುಟ್ಟ ಮಗು ಸೋಮನಹಳ್ಳಿ ಮಲ್ಲಯ್ಯ, ಎಸ್ ಎಂ ಕೃಷ್ಣ ಸೋಮನಹಳ್ಳಿ ಮಲ್ಲಯ್ಯ. ಅವರ ತಂದೆಗೂ ಕೂಡ ಅವರದೇ ಆದಂಥ ಒಂದು ವಿಶೇಷತೆ ಇದೆ. 1932 ಮೇ ಎಸ್ ಎಂ ಕೃಷ್ಣ ನಿಧನಕ್ಕೆ ಕೇಂದ್ರ ಸಚಿವ ಜೋಶಿ ಸಂತಾಪ. ಅತ್ಯಂತ ಶಾಂತ ಸ್ವಭಾವದ ಸಜ್ಜನ ಹಿರಿಯ ನಾಯಕ, ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದರು. ಟ್ವೀಟ್ ಮೂಲಕ ಕೇಂದ್ರ ಸಚಿವ ಜೋಶಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಎಸ್ ಎಂ ಕೃಷ್ಣ ಅವರಿಗೆ ಯಾವುದೇ ಆ ಪಾರ್ಟಿ ಈ ಪಾರ್ಟಿ ಅಂತ ಇರಲಿಲ್ಲ. ಎಲ್ಲರನ್ನ ಬಹಳ ಅತ್ಯದ್ಭುತವಾಗಿ ಅವರು ನಡೆಸ್ಕೊಳ್ತಾ ಇದ್ದರು. ಆಮೇಲೆ ಒಂದು ಮನೆಯಲ್ಲಿ ಒಬ್ಬ ಹಿರಿಯಜ್ಜ ಅಂತ ಇರ್ತಾರಲ್ಲ, ಅವರಿಗೆ ಚಿಕ್ಕಮ್ಮನ ಮಗಳಾದ್ರೇನು ದೊಡ್ಡಪ್ಪನ ಮಗಳಾದ್ರೇನು ಯಾರೇ ಆದ್ರೇನು ಒಂದು ರೀತಿಯಲ್ಲಿ ಪ್ರೀತಿಯಿಂದ ಹೆಂಗೆ ನಡೆಸ್ಕೊತಾ ಇದ್ರು ಅದನ್ನು ಅವ್ರು ಮಾಡ್ತಾಯಿದ್ರು. ನೋಡಿ, ಎಸ್ ಎಂ ಕೃಷ್ಣ 1962ರಲ್ಲಿ ಸೋಷಲಿಸ್ಟ್ ಪಾರ್ಟಿಯಿಂದ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಮದ್ದೂರಿನಿಂದ. 1962 ಈ 1962ನೇ ಇಸವಿ ಇದೆಯಲ್ಲ, ದೇವೇಗೌಡರು ಕೂಡ ವಿಧಾನಸೌಧಕ್ಕೆ ಬಂದ ಫಸ್ಟ್ ಟೈಮ್ ಅದು. ದೇವೇಗೌಡರು ಮತ್ತು ಇವರಿಗೆ 6 ತಿಂಗಳ ಹಿರಿಯರು. ಎಸ್ ಎಂ ಕೃಷ್ಣ 6 ತಿಂಗಳ ಹಿರಿಯರು. ಆಮೇಲೆ ಅಮೆರಿಕದಲ್ಲಿದ್ದಾಗ ಜಾನ್ ಎಫ್ ಕೆನಡಿ ಅವರ ಪರವಾಗಿ ಪ್ರಚಾರ ಮಾಡ್ತಾರೆ. ಎಸ್ ಎಂ ಕೃಷ್ಣ ಜಾನ್ ಎಫ್ ಕೆನಡಿ ಅವರ ಬಗ್ಗೆ ಪ್ರಚಾರ ಮಾಡ್ತಾರೆ. ಆಮೇಲೆ ಜಾನ್ ಎಫ್ ಕೆನಡಿ ಅವರು ಒಂದು ಲೆಟ್ರ್ ಹೆಡ್ಡಲ್ಲಿ ಥ್ಯಾಂಕ್ ಯು ಎಸ್ ಎಂ ಕೃಷ್ಣ ಅಂಥೇಳಿ ಒಂದು ಲೆಟ್ರ್ ಬರೀತಾರೆ ಅವ್ರಿಗೆ. ಅದನ್ನು ಭಾಳ ಜತನದಿಂದ ಕಾಪಿಟ್ಟಿರ್ತಾರೆ. ಇಲ್ಲಿ ತನಕ ಇದೆ ಅದು ಅವರ ಬಳಿ, ಎಸ್ ಎಂ ಕೃಷ್ಣ ಅವರ ಬಳಿ ಇದೆ ಎಸ್ ಎಂ ಕೃಷ್ಣ. ಆಮೇಲೆ ಅವರ ಮಾತು, ಅವರ ಕನ್ನಡ, ಆಮೇಲೆ ಅವರ ಕಾಲಾವಧಿಯಲ್ಲಿ ಆದಂತಹ ಈ ಏನಂತೀವಿ ನಾವು, ನಾನು ಅದೇ ಹೇಳಿದನಲ್ಲ, ಬೆಂಗಳೂರು ಗ್ಲೋಬಲೈಸೇಷನ್ಗೆ ಅಂದರೆ ಅಲ್ಲಿ ತನಕ ನೋಡಿ, ಯಾರಾದರೂ ವಿದೇಶಿಯರು ಬಂದರೆ ಡೆಲ್ಲಿ, ಆಮೇಲೆ ಅಲ್ಲೇ ತಾಜ್ ಮಹಲ್, ಅಲ್ಲಿ ರಾಜ್ಘಾಟ್, ಹೀಗೆ ಅಕ್ಕಪಕ್ಕಕ್ಕೆ ಹೋಗ್ತಾಯಿದ್ರು. ಆದರೆ ಎಸ್ ಎಂ ಕೃಷ್ಣ ಕಾಲಾವಧಿಯ ನಂತರ ನೇರವಾಗಿ ಬೆಂಗಳೂರಿಗೆ ಬರುವಂಥದ್ದಾಯಿತು. ಅದು ವಿಶೇಷತೆ ಎಸ್ ಎಂ ಕೃಷ್ಣ ಅವರದ್ದು. ಎಸ್ ಎಂ ಕೃಷ್ಣ ಆಮೇಲೆ ಅವರನ್ನು ಯಾಕೆ ಒಂಥರ ಹಿರಿಯ ಮುತ್ಸದ್ದಿ ಅಂತ ಕರೀತಾರೆ, ನನಗೀಗಲೂ ನೆನಪಿದೆ. ನಾನು ಒಮ್ಮೆ ಅವರ ಬಜೆಟ್ ಟೈಮಲ್ಲಿ ಓದಿದ್ದೆ. ಅವರು ಕಿರಾಣಿ ಅಂಗಡಿಯಲ್ಲಿ ಬಿಯರ್ ಇಡಬೇಕು ಅಂತ ಒಂದು ರೂಲ್ಸ್ ತರ್ತಾರೆ. ಕಿರಾಣಿ ಅಂಗಡಿಯಲ್ಲಿ ಬಿಯರ್ ಇಡಬೇಕು ಅಂತೇಳಿ. ಆಗ ಅದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತೆ. ಏನು ರೀ ಹಿಂಗೆ ಅಂತೇಳಿ. ಆಮೇಲೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಯಶಸ್ವಿನಿ ಯೋಜನೆ, ನಿಜವಾಗಿ ನಾನು ಇನ್ಪುಟ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಚ್ ವಿಶ್ವನಾಥ್ ಮೋಟಮ್ಮ ಭಾರ್ಗವ, ಎಚ್ ವಿಶ್ವನಾಥ್ ಮತ್ತು ಮೋಟಮ್ಮ ಅವರನ್ನು ಮಾತಾಡಿಸಿ. ಯಾಕಂದರೆ ಎಚ್ ವಿಶ್ವನಾಥ್ ಅವರ ಕಾಲಾವಧಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟ, ಮೋಟಮ್ಮ ಅವರ ಕಾಲಾವಧಿಯಲ್ಲಿ ಸ್ತ್ರೀ ಶಕ್ತಿ ಸಂಘ, ಯಶಸ್ವಿನಿ ಯೋಜನೆ. ಆಮೇಲೆ ನೀವು ಬಿ ಎಲ್ ಶಂಕರ್ ಅವರನ್ನು ಕೂಡ ಮಾತಾಡಿಸ್ಬೇಕು, ಸುದರ್ಶನ್ ಅವರನ್ನು ಮಾತಾಡಿಸ್ಬೇಕು. ಆಮೇಲೆ ಎಲ್ ಹನುಮಂತಯ್ಯ ಅವರನ್ನು MLC ಮಾಡಿದ್ದು ಕೂಡ ಎಸ್ ಎಂ ಕೃಷ್ಣ. ಆಮೇಲೆ ಟಿ ಬಿ ಚಂದ್ರೇಗೌಡರು ಇವತ್ತಿಲ್ಲ ನಮ್ಮ ಜೊತೆ. ಟಿ ಬಿ ಚಂದ್ರೇಗೌಡರು ಮಂತ್ರಿ ಆಗಿದ್ದಾಗ ಚಿಕ್ಕಮಗಳೂರಲ್ಲಿ ಬಾಬಾ ಬುಡನಗಿರಿ ಹೋರಾಟಗಳು ಜಾಸ್ತಿ ಆದಾಗ ಅದನ್ನು ಕಾಂಗ್ರೆಸ್ ಪರವಾಗಿ ಮಾಡಿಕೊಳ್ಬೇಕು ಅಂತೇಳಿ ಡಿ ಬಿ ಚಂದ್ರೇಗೌಡರನ್ನು ಪೂಜೆಗೆ ಕೂರಿಸ್ತಾರೆ ಎಸ್ ಎಂ ಕೃಷ್ಣ. ಅದು ಈಗಲೂ ನೀವು ದೇವೇಗೌಡರನ್ನ ಕೇಳಿದ್ರೆ ದೇವೇಗೌಡರು ಹೇಳ್ತಾರೆ, ಬಿ ಜೆ ಪಿಯನ್ನು ತಂದಿದ್ದೆ, ಹಾಳು ಮಾಡಿದ್ದೆ, ಎಲ್ಲ ಹಾಳು ಮಾಡಿದ್ದೆ ಎಸ್ ಎಂ ಕೃಷ್ಣ ಅಂತೇಳಿ ಬೈತಾ ಇರ್ತಾರೆ. ಸದಾಶಿವನಗರದ ಅವರ ಮನೆ, ಅವರ ಅಳಿಯ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗಷ್ಟೇ ನಿಧನರಾಗಿದ್ದರು, ಸಿದ್ಧಾರ್ಥ್.
ಅನೇಕ ವಿಚಾರಗಳಿದೆ. ಆಗಿನ ಪೊಲೀಸ್ ಕಮಿಷನರ್ ಆಗಿದ್ದಂಥ ದಿನಕರ್ ಒಂದು ಪುಸ್ತಕವನ್ನು ಬರೆದಿದ್ರು. ಅಂದರೆ ಆ ಟೈಮಲ್ಲಿ ವೀರಪ್ಪನಿಗೆ ಒಂದು 20 ಕೋಟಿ ರೂಪಾಯಿಯನ್ನು ಕೊಡಬೇಕಾಗಿತ್ತು. ನೀವು ನೆನಪಿಡಿ, 2001 ಇಸವಿಯಲ್ಲಿ 20 ಕೋಟಿ ಅಥವಾ 2000 ಇಸವಿಯಲ್ಲಿ 20 ಕೋಟಿ ಅನ್ನೋದು ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಬ್ಬರ ಬಳಿ ಒಂದು ಬಲ್ಕ್ ಕ್ಯಾಶ್ ಇರುತ್ತೆ ಅಂತೇಳಿ. ಅದು ಇನ್ಸೈಡ್ ಸ್ಟೋರಿ. ಅದನ್ನು ತುಂಬ ಜನರಿಗೆ ಗೊತ್ತಿದೆ, ಆದರೆ ಗೊತ್ತಿದ್ದು ಹೇಳೋಂಗಿಲ್ಲ. ಆದರೆ ಆ 20 ಕೋಟಿ ದುಡ್ಡನ್ನು ಏನು ಸಿದ್ಧಾರ್ಥ ಅವರ ಬಳಿಯಿಂದ ತೆಗೆದುಕೊಂಡು ಹೋಗಲಾಗಿತ್ತು ಅಂತೇಳಿ ಆಗ ದೊಡ್ಡ ಚರ್ಚೆ ಆಗಿತ್ತು. ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ವಿಧಿವಶರಾಗಿದ್ದಾರೆ. 92 ವರ್ಷ ಪ್ರಾಯವಾಗಿತ್ತು. ಇಂದಿನ ಕಲಾಪ ಮುಂದೂಡುವ ಬಗ್ಗೆ ಚರ್ಚೆ ಸಾಧ್ಯತೆ. ಮುಂದೂಡ್ತಾರೆ ಬಹುಶಃ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಚರ್ಚೆ ಸಾಧ್ಯತೆ. ಯಾಕೆಂದರೆ ಎಲ್ಲ ಪಕ್ಷಗಳಲ್ಲೂ ಕೂಡ ಅವರ ಅಭಿಮಾನಿಗಳಿದ್ದಾರೆ. BJPಗೆ ಸೇರಿದರೂ ಕೂಡ ಕಾಂಗ್ರೆಸ್ನವರು ಅವರನ್ನು ಎಲ್ಲೂ ಟೀಕೆ ಮಾಡಲಿಲ್ಲ. ಬೇರೆ ಬೇರೆ ಕಾರಣಗಳನ್ನು ಕೂಡ ಹೇಳ್ತಾ ಇದ್ರು. ಅದರ ಬಗ್ಗೆ ಕೂಡ ಯಾರೂ ಟೀಕೆ ಮಾಡಲಿಲ್ಲ. ಒಬ್ಬ ಉದಾತ್ತ ನಾಯಕ, ದೊಡ್ಡ ನಾಯಕರಿಗೆ ತೊಂದರೆ ಉಂಟಾದಾಗ ಆಗುವಂಥ ಕೆಲವು ಮನ್ವಂತರಗಳಿದೆಯಲ್ಲ, ಅದರ ಬಗ್ಗೆ ನೋಡಿ, ಅದು ನಮ್ಮ ಕರ್ನಾಟಕದ ರಾಜಕಾರಣದ ವಿಶೇಷತೆ. SM ಕೃಷ್ಣ ಅವರ ಬಗ್ಗೆ ಒಂದೇ ಒಂದು ಟೀಕೆ ಟಿಪ್ಪಣಿ ಇಲ್ಲ. ಓಕೆ, ಇದರ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ಇದೀಗ ತೋರಿಸ್ತೀನಿ ಅಲ್ಲಿಂದ. ಓಕೆ, ಮತ್ತೊಂದು ಕಡೆ ವಿಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, SM ಕೃಷ್ಣ, ನೀವು ಕೂಡ ಅವರನ್ನು ಭಾಳ ಹತ್ತಿರದಿಂದ ನೋಡಿದ್ದೀರಿ. ಈ ಹಿಂದೆ ಕೂಡ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದರು. SM ಕೃಷ್ಣ ಅವರನ್ನು ಮಾತನಾಡಿಸೋದೇ ಒಂದು ಭಾಳ ಅದ್ಭುತವಾದಂಥ ಕಲೆ. ಅಂದರೆ ಭಾಳ ಸೊಗಸಾಗಿರುತ್ತೆ ಅವ್ರ ಹತ್ರ ಮಾತಾಡುವಂಥದ್ದು. ಆಮೇಲೆ ನಾವು ವಿಧಾನಸೌಧದಲ್ಲಿ ಅವರು ಬಂದಾಗ ಅನೇಕ ಬಾರಿ ನೋಡಿದ್ದೀವಿ. ಅಂದರೆ ಒಂದು ಆ ರಾಜ TVಯಿಂದ ಬರುವಂಥ ಅವರ ಸ್ಟೈಲು, ಆಮೇಲೆ ಅವರ ಡ್ರೆಸ್ಸಿಂಗ್ ಸೆನ್ಸು, ಆಮೇಲೆ ಅವರ ಟೆನ್ನಿಸು, ಆಮೇಲೆ ಅವರಿಗಿರುವಂಥ ನಾಲೆಜು. ಕೇವಲ ಕನ್ನಡ ಮಾತಾಡುವಾಗ ಮಾತ್ರ ನಾನು ಒಂದು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅವರು ರಾಜ್ಯಪಾಲರಾಗಿದ್ದರು, ಮಹಾರಾಷ್ಟ್ರ ರಾಜ್ಯಪಾಲರಾಗಿ ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದಾಗ ವಾಪಸ್ ಅವರು ಕರ್ನಾಟಕ ಪಾಲಿಟಿಕ್ಸ್ಗೆ ಬರ್ತಾರೆ ಅಂತ ಭಾಳ ಸುದ್ದಿ ಇತ್ತು. ನಾವೆಲ್ಲ ಸೇರಿಬಿಟ್ಟು ಸರ್ ನೀವು ಮತ್ತೆ ರಾಜಕೀಯಕ್ಕೆ ಬರ್ತೀರಂತೆ ಪ್ರಶ್ನೆ ಕೇಳ್ತಾನೇ ಇದ್ದೀವಿ. ಅವರೊಂದು ಅದ್ಭುತವಾದಂಥ ಒಂದು ಅರಮನೆಯ ಬಗ್ಗೆ ಅವ್ರದ್ದೇ ಸ್ಟೈಲಲ್ಲಿ ನೋಡಿ, ಈ ಪಾರಂಪರಿಕ ಕಟ್ಟಡ ತಂದ್ಬಿಟ್ಟು, ಅಂದರೆ ಅವ್ರು ಎಷ್ಟು ಅಂದರೆ ನಮ್ಮನ್ನು ಬೈದಿಲ್ಲ, ನಮ್ಮನ್ನು ಏನ್ರಿ ಕೇಳ್ತೀರಿ ಅಂತ ಹೇಳಲಿಲ್ಲ. ಅವ್ರು ಏನು ಹೇಳ್ಬೇಕು ಅದನ್ನು ಭಾಳ ಅಚ್ಚುಕಟ್ಟಾಗಿ ಹೇಳಿದರು. ನಂಬರ್ 1. ಎರಡನೇದು ಸದಾನಂದ ಗೌಡ್ರ ವಿರುದ್ಧ ಒಂದು ಟೀಕೆ ಮಾಡಿಬಿಡ್ತಾರೆ. ಒಂದು ಬಾಯಿ ತಪ್ಪಿನ ಸಣ್ಣ ಟೀಕೆ. ನಾನು ಅನೇಕ ಬಾರಿ ಹೇಳಿದ್ದೀನಿ, BJP ಕಾಂಗ್ರೆಸ್ ಇದ್ದಾಗ ಒಂದು ಟೀಕೆ ಮಾಡಿಬಿಡ್ತಾರೆ. ಹೌದು, ಸದಾನಂದ ಗೌಡರು ಹಲ್ ಕಿಸಿತಾ ಇರ್ತಾರೆ, ಅಷ್ಟೇ ಹೇಳಿದ್ದವ್ರು. ಹಲ್ ಕಿಸಿತಾ ಇರ್ತಾರೆ. ಮೊನ್ನೆ ಹೇಳಿದಾಗ ಕರಿಯಾಗಿರಿ ಅಂತೆಲ್ಲ ಬಂತಲ್ಲ, ಅಷ್ಟು ಹೇಳಿದ್ದು ಹಲ್ ಕಿಸಿತಾ ಇರ್ತಾರೆ ಅಂತ. ಮರುದಿವಸ ಪೇಪರಲ್ಲಿ ಬಂದುಬಿಡ್ತು ಹಲ್ ಕಿಸಿತಾ ಇರ್ತಾರೆ ಅಂತ ಟೀಕೆ ಮಾಡಿಬಿಟ್ರು ಅಂತೇಳಿ. ತಕ್ಷಣವೇ ಒಂದು ವಿಷಾದದ ಪ್ರತಿಕ್ರಿಯೆ ಕೊಟ್ಟುಬಿಟ್ರು. ಅಂದರೆ ಪತ್ರಿಕಾ ಪ್ರಕಟಣೆ ಮಾಡಿದರು. ದಯವಿಟ್ಟು ಸದಾನಂದ ಗೌಡ್ರೆ, ನನ್ನನ್ನು ಕ್ಷಮಿಸಿ, ನನಗೆ ಗೊತ್ತಿದ್ದು ನಾನು ಆ ಥರ ನಿಮ್ಮನ್ನು ಹೇಳಬಾರ್ದಾಗಿತ್ತು. ನಾನು ಅಂದರೆ ಅಷ್ಟು ಸೂಕ್ಷ್ಮಮತಿ ಅನ್ನೋ